ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ಮಹಿಳೆಗೆ ಮನಬಂದಂತೆ ಥಳಿತವಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ನಡು ರಸ್ತೆಯಲ್ಲೇ ಮಹಿಳೆಗೆ ಮನಬಂದಂತೆ ಥಳಿತ ಮಾಡಲಾಗಿದೆ. ಕಾಲಿನಿಂದ ಒದ್ದು ವಿಕೃತಿಯನ್ನ ಮೆರೆದಂತಹ ಬಟ್ಟೆ ಅಂಗಡಿ ಮಾಲೀಕ. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಅಂಗಡಿ ಮಾಲೀಕರಿಂದ ಈ ಕೃತ್ಯ ನಡೆದಿರುವಂತದ್ದು. ಮಹಿಳೆಗೆ ಥಳಿಸಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜನನಿಬಿಡ ಪ್ರದೇಶದಲ್ಲಿ ರಕ್ಷಣೆಗೆ ಬಾರದಂತಹ ಪೊಲೀಸರು. ಮಹಿಳೆಯ ಒಂದು ರಕ್ಷಣೆಗೆ ನಿಲ್ಲಬೇಕಾದಂತಹ ಪೊಲೀಸರಿಂದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಕಳ್ಳತನ ಕೇಸ್ ಹಾಕಿ ಮಹಿಳೆಯನ್ನೇ ಜೈಲಿಗಟ್ಟಿರುವಂತಹ ಖಾಕಿ. ಮಹಿಳೆಯ ಘನತೆಗೆ ಧಕ್ಕೆ ತಂದಂತಹ ಮಾಲೀಕನ ಬಂಧನಕ್ಕೆ ಆಗ್ರಹ. ಪೊಲೀಸರ ನಡೆ ವಿರುದ್ಧ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಸೀರೆ ಕದ್ದ ಆರೋಪದಲ್ಲಿ ಮಹಿಳೆಗೆ ಹಿಗ್ಗಾಮುಗ್ಗ ಥಳಿತವಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ನಡು ರಸ್ತೆಯಲ್ಲೇ ಮಹಿಳೆಗೆ ಥಳಿಸಿರುವಂತಹ ಘಟನೆ ಸಂಭವಿಸಿದೆ. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ ಬಾಬುಲಾಲ್ ಎಂಬವರು ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. ಮಾಲೀಕ ಮಾತ್ರವಲ್ಲದೆ ಅಂಗಡಿಯ ಒಂದು ಸಿಬ್ಬಂದಿ ಸಹ ಮಹಿಳೆಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನೋವಿನಿಂದ ಮಹಿಳೆ ಕಿರುಚಾಡಿ ಅಂಗಲಾಚಿದ್ರೂ ಸಹ ಬಿಟ್ಟಿಲ್ಲ. ಮಹಿಳೆ ಮೇಲೆ ಈ ರೀತಿಯಾಗಿ ಹಲ್ಲೆ ನಡೆಸಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದೀಗ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಮಹಿಳೆಯನ್ನ ರಸ್ತೆಯಲ್ಲಿ ಎಳೆದಾಡಿ ಖಾಸಗಿ ಅಂಗಕ್ಕೆ ಮಾಲೀಕ ಒದ್ದಿದ್ದಾನೆ. ನೋವಿನಿಂದ ಗೋಳಾಡ್ತಿದ್ರೂ ಕೂಡ ಬಿಡದೆ ಹಲ್ಲೆ ಮಾಡಿದ್ದಾನೆ. ಮಹಿಳೆ ಮೇಲೆ ಹಲ್ಲೆ ನಡೆಸುವಂತಹ ದೃಶ್ಯ ಇದೀಗ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಷ್ಟೊಂದು ಥಳಿಸಿದ್ರೂ ಕೂಡ ಮಹಿಳೆ ರಕ್ಷಣೆಗೆ ನಿಲ್ಬೇಕಾದಂತಹ ಪೊಲೀಸರು ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಯಾವುದೇ ಒಂದು ಪೂರ್ವಾಪರ ವಿಚಾರಿಸದೆ ಮಹಿಳೆಯ ವಿರುದ್ಧ ಈ ರೀತಿಯಾಗಿ ಪೊಲೀಸರು ಯಾವ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಆದ್ರೆ ಈ ರೀತಿಯಾಗಿ ಥಳಿಸಿದವನ ಮೇಲೆ ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ಕೈಗೊಂಡಿಲ್ಲ. ಯಾವುದೇ ರೀತಿಯಾಗಿರುವಂತಹ ಕಳ್ಳತನ ಆದ್ರೂ ಕೂಡ, ಈಗ ಮಹಿಳೆ ಏನಾದ್ರೂ ಕಳ್ಳತನ ಮಾಡಿದ್ರು ಕೂಡ ಅದಕ್ಕೆ ಕಾನೂನಿನ ಚೌಕಟ್ಟು ಅಂತ ಇರುತ್ತೆ. ಅದಕ್ಕೆ ಪೊಲೀಸರಿಗೆ ಒಂದು ಏನೋ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು. ಆದ್ರೆ ಇವರೇ ಮನಬಂದಂತೆ ಥಳಿಸಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾಗಿರುವಂತಹ ವಿಕೃತಿಯನ್ನ ಮೆರೆದಿದ್ದಾರೆ. ಮನಸ್ಸೋ ಇಚ್ಛೆ ಥಳಿಸುವಂತ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಏನೇ ಒಂದು ತಪ್ಪು ಮಾಡಿದ್ರು, ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೊಂದು ಕಾನೂನಿನ ಚೌಕಟ್ಟಿದೆ. ಅದರ ನಿಟ್ಟಿನಲ್ಲೇ ಹೋಗ್ಬೇಕಾಗತ್ತೆ. ಆದ್ರೆ ಇದು ಇಲ್ಲಿ ಅಂಗಡಿಯ ಮಾಲೀಕ ಅದ್ರ ಜೊತೆ ಇನ್ನಿತರರು ಕೂಡ ಸೇರ್ಕೊಂಡು ಈ ಮಹಿಳೆಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಅದು ಕೂಡ ಖಾಸಗಿ ಅಂಗಕ್ಕೆ ಒದ್ದು ಈ ರೀತಿಯಾಗಿರುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಪೊಲೀಸರು ಹಾಗಿದ್ರೆ ಏನ್ ಮಾಡ್ತಾ ಇದ್ರು? ಈ ರೀತಿಯಾಗಿ ಮಹಿಳೆಯ ಒಂದು ಘನತೆಗೆ ಧಕ್ಕೆ ತಂದಂತಹ ಮಾಲೀಕನ ಒಂದು ಬಂಧನಕ್ಕೆ ಇದೀಗ ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಪೊಲೀಸರ ನಡೆ ವಿರುದ್ಧ ಕೂಡ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. कैसे